ಸಂಹಾರವನ್ನ ಜಡಹೆಣದಳು ಪಾಂಚಾಲೆ ಎಂಬುದಾಗಿ ಕರೆದಿದ್ದಾರೆ. ಭಾಸಕವಿಯ ಮಧ್ಯಮ ವ್ಯಾಯೋಗವನ್ನು ನಡುವಿನವನ ಬಿಡುಗಡೆ ಎಂದು ಕನ್ನಡೀಕರಿಸಿದ್ದಾರೆ. ಕಾಳಿದಾಸರ ಮಾಲವಿಕಾಗ್ನಿಮಿತ್ರವನ್ನು ಅಗ್ನಿಮಿತ್ರನಿಗೊಲಿದ ಮಾಲವಿಕೆ ಎಂದಿದ್ದಾರೆ. ಭವಭೂತಿಯ ಉತ್ತರ ರಾಮಚರಿತೆಯನ್ನು ಮತ್ತೆ ರಾಮನ ಕಥೆಯನ್ನಾಗಿಸಿದ್ದಾರೆ. ಭಗವದ್ಗೀತೆಯನ್ನು ಸಾಧಾರಣಿಗಳಿಗೂ ಅರ್ಥವಾಗುವಂತೆ ಅವರು ಭಗವಂತನ ನಲ್ನುಡಿ, ಭಗವದ್ಗೀತೆಯ ಕನ್ನಡ ಪಡಿನುಡಿ ಎಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಕೃಷ್ಣಾರ್ಜುನರ ಸಂವಾದದಲ್ಲಿ ಅಡಗಿರುವ ಗಹನ ಸಂಗತಿಗಳನ್ನು ಸುಲಲಿತವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ನೋಡಿ. ಊರ್ಧ್ವ ಮೂಲ ಮದಚ್ಚ ಅಶ್ವತ್ಥೋ ಪ್ರಾಹುರವ್ಯಯ. ಮೇಲಿರುವ ಭಗವಂತ ಮತ್ತು ಪ್ರಕೃತಿ ವಿಶ್ವದ ಬುಡಕಟ್ಟು, ಕೆಳಗಿನ ಜೀವ ಜಡಗಳು ಇದರ ಟೊಂಗೆ ಟಿಸಿಲು. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದು ಎಂದೆಂದೂ ಇರುವ, ಇಂದು ಇದ್ದಂತೆ ನಾಳೆ ಇರದ ಕುದುರೆಯಂತೆ ನಿರಂತರ ಚಲನಶೀಲವಾದ ಅರಳಿಯ ಮರ. ವೇದಗಳು ಇದರ ಎಲೆಗಳು. ಇದನ್ನು ಬಲ್ಲವನು ವೇದಗಳನ್ನೂ ಬಲ್ಲನು. ಬನ್ನಂಜೆ ಆಚಾರ್ಯರ ಇನ್ನೊಂದು ವಿಶೇಷವೆಂದರೆ ಕನ್ನಡದ ಕನ್ನಡಿಯಲ್ಲಿ ಭಗವದ್ಗೀತೆಯನ್ನು ಕಂಡರಿಸುವಾಗ ಶಂಕರ, ಮಧ್ವ ಮತ್ತು ರಾಮಾನುಜಾಚಾರ್ಯತ್ರಯರ ಭಾಷೆಗಳನ್ನೂ ವಿಶ್ಲೇಷಿಸಿದ್ದಾರೆ. ಅದು ಕನ್ನಡ ಭಾಷೆಗಾದ ಬಹುದೊಡ್ಡ ಲಾಭ. ಆಚಾರ್ಯ ಶಂಕರರ ಭಾಷ್ಯದ ಅವಲೋಕನದ ಮುನ್ನ ಆಚಾರ್ಯರು ಬರೆದಿರುವ ಒಂದು ಹಾಡು ನೋಡಿ. ಪ್ರಕೃತಿಗಿಂತಲೂ ಮಿಗಿಲು ನಾರಾಯಣ, ಪ್ರಕೃತಿಯ ಹೊಟ್ಟೆಯಲ್ಲಿ ಜಗದ ಮೊಟ್ಟೆ, ಈರೇಳು ಲೋಕಗಳು ಮೊಟ್ಟೆಯೊಳಗಿ, ಏಳು ದ್ವೀಪಗಳೊಡನೆ ಭೂಮಿ ಕೂಡ. ಅದೇ ಭಗವದ್ಗೀತೆಯ ಕನ್ನಡದ ಹೊತ್ತಗೆಯಲ್ಲಿ ರಾಮಾನುಜಾಚಾರ್ಯರ ಭಾಷ್ಯದ ಪೂರ್ವದಲ್ಲಿ ಶ್ಲೋಕವನ್ನು ಬನ್ನಂಜೆ ಆಚಾರ್ಯರು ಹೀಗೆ ಕನ್ನಡದ ಹಾಡಾಗಿಸಿದ್ದಾರೆ. ಯಾರ ಹಡಿದವರೆಯ ನೆನೆದೋ ಎಲ್ಲ ಕಳೆ ಕೊಳೆಗಳನ್ನು ತೊಡೆದು, ಆದೀನೋ ನಾನೊಂದು ವಸ್ತು ಅಂಥಯ ಮುನ ಮುನಿಗೆ ಮಣಿವೆ. ಆಚಾರ್ಯ ಮಧ್ವರ ಗೀತಾ ತಾತ್ಪರ್ಯದ ಅವತರಣಿಕೆಗಳ ವಿಶ್ಲೇಷಣೆಯ ಪೂರ್ವದಲ್ಲಿ ಈ ಸುಂದರ ರಚನೆ ಇದೆ. ಎಲ್ಲ ಗುಣಗಳ ಮೊತ್ತಕ್ಕೆ ದೋಷಗಳೇ ಇರದವನಿಗೆ ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆಯ ಇಂಗಿತ. ಎಲ್ಲ ಗುಣಗಳ ಮೊತ್ತಕ್ಕೆ ದೋಷಗಳ ಇರದವನಿಗೆ ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆಯ ಇಂಗಿತ. ಆಚಾರ್ಯ ಮಧ್ವರ ತಂತ್ರಸಾರ ಭಾರತೀಯ ಪರಂಪರೆಯಲ್ಲಿ ಅತ್ಯುನ್ನತವಾದ ಗ್ರಂಥಗಳಲ್ಲೊಂದು. ಸಂಸ್ಕೃತದಲ್ಲಿರುವ ಈ ಮಹಾಗ್ರಂಥದ ಪ್ರತಿಬಿಂಬವನ್ನು ಕನ್ನಡದ ಕನ್ನಡಿಯಲ್ಲಿ ಕಾಣಿಸಿದ್ದಾರೆ. ಸಾಮಾನ್ಯ ಜನರಿಗೆ ತಂತ್ರದ ಅರಿವು ಕಷ್ಟ ಸಾಧ್ಯ, ಮಂತ್ರದ ಅರ್ಥವನ್ನು ತಿಳಿಯುವುದೂ ಸುಲಭವಲ್ಲ. ಆದರೆ ಕನ್ನಡ ಓದಬಲ್ಲ ಯಾರಿಗಾದರೂ ಅರ್ಥವಾಗುವ ಹಾಗೆ ತಂತ್ರಸಾರದ ಅಂತರಾರ್ಥಗಳೊಂದಿಗೆ ಸರಳ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ತಂತ್ರದ ಕುರಿತು ಬನ್ನಂಜೆ ಆಚಾರ್ಯರು ಒಂದು ಸರಳ ಪದ್ಯವನ್ನೇ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಡಸಿರ್ದ ವಿಜ್ಞಾನ ದೊಡ್ಡೋಲಗದ ಭರಕೆ, ಕಂಗೆಟ್ಟು ಮೈ ಮುರಿದುಕೊಂಡಿರದ ತಂತ್ರಂ, ಕುರುಡುಗಲ್ಲಿಯೊಳು ಕಂಗಳನ್ನು ಕಣ್ಬರಿಯ, ಪಡೆವ ಕೈದಿವಿಗೆಯೋ ತಂತ್ರಶಾಸ್ತ್ರಂ. ಅಡಸಿದ ವಿಜ್ಞಾನ ದೊಡ್ಡೋಲಗದ ಬರಗೆ, ಕಂಗೆಟ್ಟು ಮೈ ಮುರಿದು ಕೊಂಡಿರದ ತಂತ್ರ, ಕುರುಡುಗಲ್ಲಿಯೊಳು ಕಂಗಳನ್ನು ಕಣ್ಬರಿಯೇ, ಪಡೆವ ಕೈದಿವಿಗೆಯೋ ತಂತ್ರಶಾಸ್ತ್ರಂ. ಇದೇ ತಂತ್ರಸಾರ ಕೃತಿಯ ಕೊನೆಗೆ ಬನ್ನಂಜೆ ಆಚಾರ್ಯರೇ ಬರೆದ ಆತ್ಮನಿವೇದನೆ ಹೀಗಿದೆ. ಆಚಾರ್ಯ ಗೋವಿಂದಂ ಕೃತೇನುವಾದೆ ನಿತಾಂತ ಭವ್ಯಂ ಯದಫುಲ್ಲಿ ತತ್ವಂ,
ಆನಂದ ತೀರ್ಥೀಯ ದಯಾರಸಾನಾಂ ನಿರರ್ಗಳಸ್ತಾವದಯಂ ಪ್ರವಾಹ. ಆಚಾರ್ಯ ಗೋವಿಂದ ಕೃತೇನು ವಾದೆ ನಿತಾಂತ ಭವ್ಯ ಯದ ಪುಳಿತತ್ವ ಆನಂದ ತೀರ್ಥಿ ದಯಾರಸಾನ ನಿರರ್ಗಳಸ್ತಾವದಯೋ ಪ್ರವಾಹ. ಆಚಾರ್ಯರು ಪ್ರಾಣಸೂತ್ರಗಳು ಎಂಬ ಕೃತಿಯನ್ನು ಕನ್ನಡಕ್ಕಿಳಿಸಿದ ರೀತಿಯೂ ಅದ್ಭುತ. ಬದುಕು ಬೇಕಿದ್ದರೆ ಪ್ರಾಣ ಬೇಕು, ಪ್ರಾಣನನ್ನು ಜಾಗೃತಗೊಳಿಸಬೇಕಿದ್ದರೆ ಪ್ರಾಣಾಯಾಮ ಬೇಕು ಎಂಬುದು ಅವರ ನಿಲುವು. ಇದೇ ಕೃತಿಯಲ್ಲಿ ಪ್ರಾಣತತ್ವವನ್ನು ಸಾಧಾರಣಿಗಳಿಗೂ ಮನದಟ್ಟು ಆಗುವ ಹಾಗೆ ಹೇಳುವ ರೀತಿ ನೋಡಿ. ಪ್ರಾಣತತ್ವದಿಂದಲೇ ಜೀವಜಾತದ ಉಸಿರು, ಪ್ರಾಣದ ಅಗಲಿಕೆಯೇ ಸಾವು, ಪ್ರಾಣಾನೇ ಮೋಕ್ಷವನ್ನು ಕರುಣಿಸುವ ತತ್ವ. ಪ್ರಾಣೇನ ಹಿ ಜೀವತಿ ಅಥ ಪ್ರಾಣೋ ಜಗಾತಿ ಪ್ರಮೀಯತೆ. ಪ್ರಾಣೋ ಹಿ ಅಮೃತೋ ಗಮಯತಿ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ದೇವರ 1000 ಹೆಸರಿನ ಹಾಡು ಎಂದು ಕನ್ನಡದಲ್ಲಿ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಕನ್ನಡದ ದರ್ಪಣದಲ್ಲಿ 1000 ನಾಮಗಳನ್ನು ಪ್ರತಿಫಲಿಸಿದ್ದಾರೆ. ವಿಶ್ವ ಜಗದೊಳಗೆ ತುಂಬಿದವನು, ತನ್ನೊಳಗೆ ಜಗಕ್ಕೆ ಇಂಬನಿತ್ತವನು. ವಿಷ್ಣು ಎಲ್ಲದರೊಳಗೂ ಇರುವವನು, ಎಲ್ಲೆಡೆಯೂ ಇರುವವನು. ವಷಟ್ಕಾರ ಯಜ್ಞದಲ್ಲಿ ವಷಟ್ ಎಂಬ ಹೆಸರಿನಿಂದ ಕರೆಯಲ್ಪಡುವವನು. ಭೂತ ಭವ್ಯ ಭವತ್ ಪ್ರಭು ಹಿಂದೆ ಇದ್ದ, ಮುಂದೆ ಬರುವ, ಈಗ ಇರುವ ಎಲ್ಲದರ ಒಡೆಯ. ಭೂತಕೃತ್ ಜೀವಗಳನ್ನು ಸೃಷ್ಟಿಸಿದವನು. ಭೂತಭೃತ್ ಜೀವಗಳನ್ನು ಹೊತ್ತು ಸಲಹುವವನು. ಭಾವ ದೋಷಗಳ ಸೋಂಕು ಇರದವನು, ಆನಂದ ಸ್ವರೂಪನು. ಭೂತಾತ್ಮ ಸರ್ವ ಜೀವಗಳ ಅಂತರ್ಯಾಮಿ ಸ್ವಾಮಿ. ಭೂತ ಭಾವನ ಜೀವಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವನು. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ವಿಷ್ಣುಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಭೂತಗತ್ ಭೂತವತ್ ಭಾವೋ ಭೂತಾತ್ಮ ಭೂತ ಭಾವನಃ. ಎಲ್ಲದರೊಳಗೂ ಇರುವವನು, ಎಲ್ಲೆಡೆಯೂ ಇರುವವನು. ಯಜ್ಞದಲ್ಲಿ ವಷಟ್ ಎಂಬ ಹೆಸರಿನಿಂದ ಕರೆಯಲ್ಪಡುವವನು. ಹಿಂದೆ ಇದ್ದ, ಮುಂದೆ ಬರುವ, ಈಗ ಇರುವ ಎಲ್ಲದರ ಒಡೆಯ. ಜೀವಗಳನ್ನು ಸೃಷ್ಟಿಸಿದವನು, ಜೀವಗಳನ್ನು ಹೊತ್ತು ಸಲಹುವವನು. ದೋಷಗಳ ಸೋಂಕು ಇರದವನು, ಆನಂದ ಸ್ವರೂಪನು. ಸರ್ವ ಜೀವಗಳ ಅಂತರ್ಯಾಮಿ ಸ್ವಾಮಿ. ಜೀವಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವನು. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ವಿಷ್ಣು ಸಹಸ್ರನಾಮವೇನು? ಯಾವುದೇ ಸಂಸ್ಕೃತ ಜ್ಞಾನ ಮೂಲವು ಆಚಾರ್ಯರ ಕನ್ನಡ ಅವತರಣಿಕೆಯಲ್ಲಿ ಕ್ಲಿಷ್ಟ ಎನಿಸುವುದೇ ಇಲ್ಲ. ಯಾಜ್ಞೀಯ ಮಂತ್ರೋಪನಿಷತ್ ಅಥವಾ ಈಶಾವಾಸ್ಯೋಪನಿಷತ್ನ ಶ್ರೀ ಮಧ್ವಾಚಾರ್ಯರ ಭಾಷ್ಯವನ್ನು ಕನ್ನಡಕ್ಕೆ ತರುವಾಗ ಅವರೊಂದು ಮಾತು ಹೇಳುತ್ತಾರೆ. ಇದು ಗಾತ್ರದಲ್ಲಿ ಕಿರಿದು, ಅರ್ಥದಲ್ಲಿ ತುಂಬಾ ಹಿರಿದು, ಅಗೆದಷ್ಟು ಆಳ, ಬಗೆದಷ್ಟು ಅರ್ಥಭಾರ. ಯಾಜ್ಞೀಯ ಮಂತ್ರೋಪನಿಷತ್ತಿನ ಭಾಷ್ಯದ ಉಪನಿಷತ್ತಿನ ಮೂಲದ ಪದ್ಯ ಮತ್ತು ಅನುವಾದ ಹೀಗಿದೆ ನೋಡಿ. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ತಿಳಿವು ಸಿರಿ ಸಂತಸಂ ಶಕ್ತಿ ತೇಜಸ್ಸುಗಳೇ ತುಂಬಿ ಮೈವೆತ್ತು ಬಂದಿರುವ ಚೆಲುವ ಮೂರ್ತಿಯೇ. ಮಾಮತ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯ. ನನ್ನಂತರಂಗದ ಓ ಹಿರಿಯ ನೇಹಿಗನೆ, ಓ ನಾರಾಯಣನೇ, ನಿನಗೆ ನಮನಂ.
ಇನ್ನೂ 2 ಉಪನಿಷತ್ತುಗಳಿಂದ ಆಚಾರ್ಯರು ಕನ್ನಡವನ್ನ ಶ್ರೀಮಂತಗೊಳಿಸಿದ್ದಾರೆ, ಸಿರಿವಂತಗೊಳಿಸಿದ್ದಾರೆ. ಕನ್ನಡದ ಕೃತಿಗಳನ್ನು ಕನ್ನಡಕ್ಕೇ ಕೊಟ್ಟು ಕನ್ನಡದ ಪ್ರತಿಬಿಂಬಗಳನ್ನು ಹೊಳೆಯಿಸಿದ್ದಾರೆ. ಒಂದು ಕನಕೋಪನಿಷತ್ತು, ಇನ್ನೊಂದು ಪುರಂದರೋಪನಿಷತ್ತು. ಪುರಂದರದಾಸರ ಕೀರ್ತನೆಗಳು ಸರಳವಾದರೂ ಅವುಗಳಲ್ಲಿರುವ ಗಹನವಾದ ಅರ್ಥಗಳು ವೇದೋಪನಿಷತ್ತಿನ ಜ್ಞಾನಕ್ಕೆ ಸಮವೆಂದು ಪ್ರತಿಪಾದಿಸಿದ್ದಾರೆ. ಶ್ರೀ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದ ಒಂದು ಶ್ಲೋಕದಿಂದ ಪುರಂದರದಾಸರು ನೇರವಾಗಿ ಪ್ರೇರಣೆ ಪಡೆದ ಪರಿಯನ್ನು ಗಮನಿಸಿ. ಮೂಲೆ ಚ ನಾಭೌ ಹೃದಯೇಂದ್ರಯೋನಿ ಭ್ರೂಮಧ್ಯ ಮೂರ್ಧದ್ವಿಷಡಂತಕೇಶು. ಇದನ್ನು ಪುರಂದರದಾಸರು ಬರೆದ ಬಗೆ ನೋಡಿ. ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈಶಣ ಮೂರು. ಸಾಧಿಸಿ ಸುಷುಮ್ನ ಏರೋ, ಸಾಧಿಸಿ ಸುಷುಮ್ನ ಏರೋ, ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ತೀರೋ. ಆಧಾರ ಮೊದಲಾದ 6 ಕನಕದಾಸರ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಎಂದು ಮಾರ್ಮಿಕವಾಗಿ ಕವಿತೆ ಕಟ್ಟಿರುವ ಆಚಾರ್ಯರು ಕನಕದಾಸರ ಕೃತಿ ಕೀರ್ತನೆಗಳ ಅರ್ಥಗಳನ್ನು ಹಲವು ಬಗೆಗಳಲ್ಲಿ ವಿಸ್ತರಿಸಿದ್ದಾರೆ. ಅವರ ಪ್ರಕಾರ ಇದೊಂದು ಉಪನಿಷತ್ತು. ಇದು ಕನಕದಾಸರ ಉಪನಿಷತ್ತು, ಕನಕೋಪನಿಷತ್ತು. ಆಚಾರ್ಯರು ಹೇಳುತ್ತಾರೆ, ಕನಕದಾಸರ ಹೆಚ್ಚಿನ ಹಾಡುಗಳು ವೇದ ಪುರಾಣಗಳ ಕನ್ನಡೀಕರಣವೇ. ಆದರೆ ಅವರ ಯಾವ ಅನುವಾದವೂ ನೊಣಪ್ರತಿಯಲ್ಲ. ತನ್ನ ಕವಿ ಪ್ರತಿಭೆಯ ಸೃಜನಶೀಲತೆಯ ಜೊತೆಗೆ ಅನುವಾದಿಸುತ್ತಾರೆ. ಪುರಾಣದಲ್ಲಿರುವ ಒಂದು ಪದ್ಯವನ್ನು, ಕನಕದಾಸರ ವಚನವನ್ನು ಹೀಗೆ ಜೊತೆ ಸೇರಿಸಿ ನೋಡುತ್ತಾರೆ. ಏ ಕಂಠಲಗ್ನ ತುಳಸಿ ನಳಿನಾಕ್ಷಮಾಲ, ಏ ಬಾಹುಮೂಲ ಪರಿಚಿನ್ನಿತ ಶಂಖಚಕ್ರ, ಏ ವಾಲಲಾಟ ಫಲಕೆ ಲಸದೂರ್ಧ್ವ ಪುಂಡ್ರ, ತೇ ವೈತವ ಭುವನವಾಸು ಪವಿತ್ರಯಂತಿ. ಊರ್ಧ್ವ ಪುಂಡ್ರಗಳಿಲ್ಲ, ಹರಿಯಲಾಂಛನವಿಲ್ಲ, ಪದ್ಮ ತುಳಸಿಯ ಸರಗಳಿಲ್ಲ, ಸದ್ಧರ್ಮ ಪಥವೆತ್ತ ವಿಜಯಾದ ಭೂಪದಳು ಬಿತ್ತು ಪೊರಳುವ ಮರುಳಿದೆತ್ತ, ಬಿತ್ತು ಪೊರಳುವ ಮರುಳಿದೆತ್ತ.